ನಮಸ್ಕಾರ, ನಾನು ಸಪ್ನ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಪಾಪ್ಕಾರ್ನ್ಗೂ ಕೂಡ 80% GSTನ ವಿಧಿಸಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ನೆಟ್ಟಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟ್ರೋಲ್ಗೆನೆ ಒಳಗಾಗ್ತಾ ಇದ್ದಾರೆ. ಈ ನಡುವೆ ರಸ್ತೆ ಬದಿಯ ಪಾನಿಪುರಿ ಮಾರಾಟಗಾರರು ಕೂಡ GST ನೋಟಿಸ್ಗಳನ್ನು ಪಡಿತಾ ಇದ್ದಾರೆ. UPI ಆಧಾರಿತ ರಿಸರ್ವ್ ಪೇ, ಫೋನ್ ಪೇ ವಹಿವಾಟಿನ ಆಧಾರದ ಮೇಲೆ ಅವರಿಗೆ ನೋಟಿಸ್ ನೀಡಲಾಗ್ತಾ ಇದೆ ಮತ್ತೆ GST ಪಾವತಿ ಮಾಡೋದಕ್ಕೆ ಸೂಚಿಸಲಾಗ್ತಾ ಇದೆ ಅಂತ ವರದಿ ಆಗ್ತಾ ಇದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಟಾಪಿಕ್ ಹೋಗೋ ಮುನ್ನ ಇನ್ನೊಂದು ವಿಚಾರ, ಅದೇನಂದ್ರೆ ನಮ್ಮ ಕರ್ನಾಟಕ ವಿಶೇಷ ಸಂಚಿಕೆ ಕರ್ನಾಟಕ 50 ವರ್ಷಗಳ ಕುರಿತ ಅತ್ಯಂತ ಮಹತ್ವದ ಪುಸ್ತಕ, 60ಕ್ಕೂ ಹೆಚ್ಚು ಪರಿಣಿತರ ಮಹತ್ವದ ಲೇಖನಗಳು ಈ ವಿಶೇಷ ಸಂಚಿಕೆಯಲ್ಲಿದೆ. 30% ರಿಯಾಯಿತಿ ಜೊತೆಗೆ ಇಂದೇ ಈ ಪುಸ್ತಕವನ್ನ ಕಾಯ್ದಿರಿಸೋದಕ್ಕೆ 9035505381 ಸಂಪರ್ಕಿಸಿ. ಈಗ ಟಾಪಿಕ್ಗೆ ಬರೋಣ. ಪಾನಿಪುರಿ ಮಾರಾಟಗಾರರಿಗೂ ಕೂಡ GST ನೋಟಿಸ್ ಬಂದಿರೋದು ನಾನಾ ಚರ್ಚೆ, ಆಕ್ರೋಶ ಮತ್ತು ವಿರೋಧಗಳಿಗೆ ಕಾರಣ ಆಗಿದೆ. ಜೊತೆಗೆ UPI ಅಪ್ಲಿಕೇಶನ್ಗಳಲ್ಲಿ ಪಾವತಿಗಳನ್ನ ಪಡೆಯೋ ಎಲ್ಲ ಸಣ್ಣ ವ್ಯಾಪಾರಿಗಳು GST ಅಡಿಯಲ್ಲಿ ನೋಂದಾಯಿಸಿಕೊಳ್ಬೇಕಾದ ಮತ್ತು GST ಪಾವತಿಸಬೇಕಾದ ಅನಿವಾರ್ಯ ಎದುರಾಗಿದೆ. ಹೀಗಾಗಿ ಪಾನಿಪುರಿ ಮಾರಾಟಗಾರರು ಕೂಡ ತಾವು ಮಾರೋ ಪಾನಿಪುರಿ ಮೇಲೆ ಗ್ರಾಹಕರಿಗೆ GSTಯನ್ನ ವಿಧಿಸಬೇಕಾಗತ್ತೆ ಅಂತ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ಗಮನಾರ್ಹವಾಗಿ ಹಲವಾರು ಉದ್ದಿಮೆಗಳು ವ್ಯಾಪಾರ ವಹಿವಾಟುಗಳನ್ನ GST ವ್ಯಾಪ್ತಿಗೆ ತರೋದಕ್ಕೆ GST ಇಲಾಖೆ ಮುಂದಾಗಿದೆ. ಅದಕ್ಕಾಗಿ 30 ಬಿಸಿನೆಸ್ ಟು ಕನ್ಸ್ಯೂಮರ್ B2C ವಲಯಗಳನ್ನ ಗುರುತಿಸಿದೆ. ಇವುಗಳಲ್ಲಿ ಬಾಡಿಗೆಗೆ ವಿವಾಹ ಉಡುಪುಗಳನ್ನ ಒದಗಿಸೋ ಅಂಗಡಿಗಳು, ಪಾದರಕ್ಷೆ ಮಾರಾಟ ಅಂಗಡಿಗಳು, ಸಲೂನ್ಗಳು, ವೈದ್ಯಕೀಯಕ್ಕೆ ಒಳಪಡದ ಸೌಂದರ್ಯ ಚಿಕಿತ್ಸೆಗಳು, ಐಸ್ ಕ್ರೀಮ್ ಪಾರ್ಲರ್ಗಳು ಮತ್ತು ಜವಳಿ ಮಾರಾಟಗಾರರು, ತಂಬಾಕು ವ್ಯಾಪಾರಿಗಳು, ಬ್ಯಾಟರಿ ವ್ಯಾಪಾರಿಗಳು, ಮೊಬೈಲ್ ಫೋನ್ ಮತ್ತು ಪರಿಕರಗಳ ಮಾರಾಟಗಾರರು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಕೃತಕ ಹೂವು ಮತ್ತು ಅಲಂಕಾರ ಮಾರಾಟಗಾರರು ಮತ್ತು ಕೋಚಿಂಗ್ ಸೆಂಟರ್ಗಳು ಕೂಡ ಸೇರಿದವೆ. ಇತ್ತೀಚೆಗೆ ಪಾಪ್ಕಾರ್ನ್ ಮೇಲೆ GST ವಿಧಿಸಿರೋದನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಡವರ ಜೀವನ ನಡೆಸೋದು ಕಷ್ಟ ಆಗ್ಬೋದು. ನೀರು ಕುಡಿದ್ರೆ -5% GST, ಊಟ ಮಾಡಿದ್ರೆ -10% GST, ಇದಲ್ಲದೆ ಅರಗಿಸ್ಕೊಂಡ್ರೆ -20% GST ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾಮಾನ್ಯ ಜನರು ಉಪಯೋಗಿಸೋ ಪಾಪ್ಕಾರ್ನ್ಗೆ -18% GSTಯನ್ನ ಹೇರಲಾಗಿದೆ. ಶ್ರೀಮಂತರು ಖರೀದಿಸೋ ಕಾರುಗಳು, ವಸ್ತುಗಳು ಮುಂತಾದವುಗಳ ಮೇಲೆ ಕಡಿಮೆ ತೆರಿಗೆಯನ್ನ ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯರಿಗೆ ಸರಳ ಹಾಗೂ ಸುಲಭದ ತೆರಿಗೆ ಅಗತ್ಯನೇ ಹೊರತು ಹೆಚ್ಚಿನ ಸುಲಿಗೆ ಮಾಡೋದಲ್ಲ. ಒಂದೇ ಉತ್ಪನ್ನಕ್ಕೆ 3 ರೀತಿಯ ತೆರಿಗೆ ನಿಜಕ್ಕೂ ಹಗಲು ದರೋಡೆ ಆಗಿದೆ ಅಂತ ಆಕ್ರೋಶಗೊಂಡಿದ್ದಾರೆ. ನಗರ ಪ್ರದೇಶಗಳಲ್ಲಿ 15 ರಿಂದ 20 ಸಾವಿರ ರೂಪಾಯಿಗಳ ಸಂಬಳನ ಪಡೆಯೋ ಮಧ್ಯಮ ವರ್ಗದವರು, ದಿನಕ್ಕೆ 100-200 ರೂಪಾಯಿಗಳು ದುಡಿಯೋ ಬಡ ವರ್ಗದವರು ಅಪರೂಪಕ್ಕೆ ಹೊರಗಡೆ ಹೋದಾಗ ತಿನ್ನೋದು ಕೈಗೆಟಕೋ ದರ್ಗದಲ್ಲಿ ಸಿಗೋ ಪಾನಿಪುರಿ, ಪಾಪ್ಕಾರ್ನ್ಗಳನ್ನ. ಅದ್ರ ಮೇಲೂ ಕೂಡ ಕೇಂದ್ರ ಸರ್ಕಾರ ತೆರಿಗೆಯನ್ನ ವಿಧಿಸಿ ಬಡವರ ಬಾಯಿಂದ ಅದನ್ನು ಸಹ ಕಿತ್ಕೊಳ್ತಾ ಇದೆ. ಸೋಪು, ತರಕಾರಿ, ಆಹಾರ ಪದಾರ್ಥಗಳ ಮೇಲೆ ಸರ್ಕಾರ ತೆರಿಗೆಯ ಸವಾರಿ ಮಾಡ್ತಾ ಇದೆ. ಇದು ಹೀಗೇನೆ ಮುಂದುವರೆದ್ರೆ ಹಿಂದುಳಿದವರು, ಬಡವರು ಉಪವಾಸ ಇದ್ದು ಸಾಯ್ಬೇಕಾಗತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.